ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ನಾನು ನೈಟಿ ತೊಗೊಂಡು ಬಂದಿದ್ದಲ್ವಾ ಹೊಸದು ನೋಡಿ, ಈ ಥರ ಬಂದಿದ್ದು. ಇದಕ್ಕೆ ಬಂದು 500 ರೂಪಾಯಿ ಒಂದೊಂದಕ್ಕೆ. 550 ಪುಟ, 550 ರೂಪಾಯಿ ಈ ಥರ. ಅಂದರೆ ಚೆನ್ನಾಗಿದೆ ಕ್ವಾಲಿಟಿ ಬಟ್ಟೆ, ಚೆನ್ನಾಗಿದು. ಫ್ರೀ ಲೂಸ್, ತುಂಬಾ ಫ್ರೀ ಇತ್ತು. ನಾನು ಇಡಿಸ್ಮೇಲೆ ಡಿಸೈನ್ ಈ ಥರ ಬಂತು. ಇಲ್ಲಾಂದರೆ ತುಂಬ ದೊಡ್ಡದಾಗಿ ಕಾಣಿಸ್ತದೆ ಇದು ನೋಡಿ. ಈ ಥರ ಇಡಿಸ್ದೆ, ತುಂಬ ಸ್ವಲ್ಪ ಫ್ರೀ ಇತ್ತು, ಹಾಗಾಗಿ ಸ್ವಲ್ಪ ಇಡಿಸ್ಕೊಂಡೆ ನಾನು. ಮತ್ತು ನಾನು ರಂಜು ಮದುವೆಗೆ ಅಂದರೆ ಅದು ಧಾರೆ ಸ್ಯಾರಿ ಎಲ್ಲ ತರಕ್ಕೆ ಹೋಗಿದೆ ಅಲ್ವಾ, ಅದು ವೀಡಿಯೋ ಏನೋ ಮಿಸ್ಟೇಕಾಗಿ ಸ್ವಲ್ಪ ನಾನು ಎಡಿಟ್ ಮಾಡಿದ್ದೀನಿ. ಎಡಿಟ್ ಮಾಡಿದ ನಂತರ ಅದು ಯಾವ ಥರ ನಾನು ಅಪ್ಲೋಡಿಂಗು ಮುಂಚಿತವಾಗಿ ಏನಾಗಿದೆ ಅಂದರೆ ಇನ್ಬಾಕ್ಸಲ್ಲಿ ವೀಡಿಯೋ ಡಿಲೀಟ್ ಆಗಿದೆ, ಅಂದರೆ ಮಿಸ್ಸಾಗಿ ವೀಡಿಯೋ ಡಿಲೀಟ್ ಆಗಿದೆ. ಅದು ನಿಜ, ನಾನು ನೋಡಿಲ್ಲ, ಅದು ಅಪ್ಲೋಡ್ ಮಾಡಿದ್ದೀನಿ. ನಂತರ ನಾನು ತುಂಬ ಜನ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆಮೇಲೆ ನೋಡಿದ್ರೆ ಅದು ವೀಡಿಯೋ ಫುಲ್ಲು ಸ್ವಲ್ಪ ಮಧ್ಯೆ ಇದೆ. ಆಮೇಲೆಲ್ಲ ವೈಟ್ ಇತ್ತು, ಬೇಜಾರಾಯಿತು ತುಂಬಾ. ಯಾಕೆಂದರೆ ಸ್ಯಾರಿಗಳೆಲ್ಲ ಅದ್ರಲ್ಲಿ ತೋರಿಸಿದ್ದೆ. ಹಾಗಾಗಿ ಈಗ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಡ್ತೀನಿ. ಸ್ಯಾರಿ ಹೆಂಗೇನೋ ಮದುವೆಗೆ ಹಾಕ್ತೀವಲ್ವ, ಮದುವೆ ಜಾಸ್ತಿ ದಿನ ಏನಿಲ್ಲ, ನಮ್ಮ ರಂಜು ಮದುವೆ ಇನ್ನೇನು ಬಂತು ಬೇಗನೆ. ಖಂಡಿತ ಮದುವೆ ವೀಡಿಯೋ ಆಗ್ಬೋದು, ಮತ್ತು ಅರ್ಶಿನ ಶಾಸ್ತ್ರ, ಹಳದಿ ಶಾಸ್ತ್ರದ್ದು ಆಗ್ಬೋದು, ಎಲ್ಲ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ. ವೀಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇಷ್ಟು ದಿನ ಗಂಟೆ ನಾನು ಕರೆಕ್ಟಾದ ರೀತಿಯಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ನಿಮಗೂ ಗೊತ್ತಿದೆ ಪ್ರಾಬ್ಲಮ್ ಏನಾಗಿತ್ತು ಅಂಥೇಳಿ. ಅದು ಬೇಜಾರುಗಳಿಂದೆಲ್ಲ ವಾಪಸ್ ಬರಬೇಕು ಅಂದರೆ ವೀಡಿಯೋ ಮಾಡಬೇಕು. ಸ್ವಲ್ಪ ಅದು ಇದು ಕೆಲಸಗಳು ಅಂತೂ ಕೂಡ ಇತ್ತಲ್ವ, ಹಾಗಾಗಿ ಬನ್ನಿ ಇನ್ಮೇಲೆ ವೀಡಿಯೋ ಮಾಡ್ತಾಯಿರ್ತೀನಿ. ಏನಮ್ಮ? ಮತ್ತು ಇವತ್ತು ಸುನಿಲ್ ಮಟನ್ ತೊಗೊಂಡು ಬಂದಿದ್ದಾರೆ. ಸುಮಾರು ದಿನ ಆಗಿತ್ತು ಮಟನ್ನೆಲ್ಲ ಮಾಡಿ, ಹಾಗಾಗಿ ಮಟನ್ ತಂದಿದ್ದಾರೆ. ಮಟನ್ ಸಾಂಬಾರು ಕೂಡ ಮಾಡಬೇಕು ಇವಾಗ. ಟೈಮ್ ಆಗಿದ್ದೀವಾ? ಪಕ್ಕದ ಮನೆ ಕುಕ್ಕರ್ ಕೂಗ್ತಿದೆ. ಹಾಂ, ಮಾಡು ರೂಮಲ್ಲಿರೋ ಮಮ್ಮಿಗೂ ಮಾಡು. ಅವಳಿಗೊಂಥರ ಆಗ್ತಿದೆ ಅಂತ ಯಾಕೆ ಹೇಳಿ? ಬೆಳಗ್ಗೆ ತುಪ್ಪ ತಿಂತ ಇದ್ದಾಳೆ ನನ್ನ ಮಗಳು. ತುಪ್ಪನ ದಪ್ಪ ಆಗುತ್ತೆ ನೋಡಿ ಫ್ರೆಂಡ್ಸ್. ನಾನು PCOD ಪ್ರಾಬ್ಲಮ್ ಇದೆ ಅಲ್ವಾ ಶೈಲಿಗೆ, ಹಂಗಾಗಿ ಆಯುರ್ವೇದಿಕಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದಾಳೆ. ಇದು ನಾಳೆ ಇಷ್ಟು ಕುಡಿಬೇಕಾ ಪುಟ? ನಾಳೆ ಇಷ್ಟು ಕುಡಿಬೇಕು ಪುಟ, ನಿಜ ಚಿನ್ನ. ಇದು ಇಷ್ಟು ಕುಡಿಬೇಕಂತ 30, 60, 90 ಆಯಿತು. ನಾಳೆ 120. ಅಪ್ಪ, ಇಷ್ಟು ಕುಡಿಬೇಕು ಕರಗಿಸ್ಬಿಟ್ಟು ಅದೇ ನನಗೆ ಭಯ ಆಗ್ತಾರ ನಾಳೆಗೆ. ಇದು ನೆನ್ನೆ ಕುಡ್ದಿದ್ದಕ್ಕೆ ಸಣ್ಣ ಆಗ್ಬಿಟ್ಟಿದ್ದಾಳೆ. ಇಲ್ಲಿ ನೋಡಿ ಹೆಂಗ್ ಕಾಣಿಸ್ತಿದ್ದಾಳೆ. ನನಗೆ ನೋಡಿ, ಅವಳು ನೋಡಿ. ನೆನ್ನೆ ಕುಡ್ದು 60 ಕುಡ್ದೇನೆ ಮಧ್ಯಾಹ್ನದವರೆಗೆ ಮೂಡ್ ಔಟ್ ಆಗ್ಬಿಟ್ಟಿತ್ತು. ಇವತ್ತು ಇನ್ನ ಮೈಂಡ್ ಫ್ರೆಶ್ ಆಗಿಲ್ಲ, ಸ್ನಾನ ಮಾಡಿದ್ರು ಅದನ್ನ ಕುಡ್ದು. ಇನ್ ನಾಳೆ ಕುಡ್ದು ಬಿಟ್ರೆ ಇಡೀ ದಿನ ಮಲ್ ಬಿಡು ಅನ್ಕೊಂಡ್ ಕೊರಕೆ ಹೊಡ್ಕೊಂಡು ಇನ್ನೇನ್ ತಾನೇ ಮಾಡಕ್ಕಾಗುತ್ತೆ? ಏನು ಮಾಡೋದಿಲ್ಲ. ಕಾಯಿ ತುರಿದಿದ್ಯಾ? ಮೊದಲು ಮಟನ್ ವಾಶ್ ಮಾಡಿ ಜಾಲರಿ ಬಟ್ಲಲ್ಲಿ ಹಾಕು. ಇಷ್ಟಿದೆ ನೋಡಿ, ಮೊದಲು ಜಾಲರಿ ಬಟ್ಲ ಹಾಕು. ಏನಾಯ್ತವ? ಏನು ಸುಟ್ಕೊಂಡ ಕಣ್ಣಿಗೆ ಹೊಗೆ ಹೋಯ್ತಾ? ಅಯ್ಯೋ, ಅಷ್ಟೊಂದು ದೇವ್ರನ್ನ ಭಕ್ತಿಯಿಂದ ಮಾಡ್ತಿತ್ತು ನನ್ನ ಮಗು ನೋಡಿ. ಲೈಟ್ ಹಾಕವ. ಹೆಂಗೆ ಕಣ್ಣ ಹತ್ರ ಹೊಗೆ ಹಾಕೊಂಡ್ರೆ ಏನಾಗುತ್ತೆ ಬುಜ್ಜು? ಒಪ್ಪನ ಹತ್ರ ಇರೋ ಆಟ ಆಡ್ತಾ ಇರೋಗಲ್ಲಿ ಹೋಗು. ಅಯ್ಯೋ, ಅದೆಲ್ಲ ಹುಡಿಕೊಂಡು ಹೋಗ್ತಂದ್ರೆ ಅಂತ ಪುಟ. 700 ರೂಪಾಯಿ ಮಟನು, ಅಲ್ಲಿಗೆ ಹಾಕ್ಬಿಡು ಬಿಸಾಡಕ್ಕೆ. ಅಂದರೆ ಮಟನ್ ಚೆನ್ನಾಗಿದೆ, 700 ರೂಪಾಯಿ ತಕ್ಕಂತಾನೆ. ಇರಮ್ಮ, ವಾಶ್ ಮಾಡ್ಕೊ ಎಲ್ಲರೂ ಬಿಟ್ಟು. ಯಾಕೆ ಅಂದರೆ ಇಲ್ಲಿ ಕಡಿಮೆದು ಸಿಗುತ್ತೆ 600 ರೂಪಾಯಿಗೆಲ್ಲ. ಮಟನ್ ಚೆನ್ನಾಗಿರಲ್ಲ. 700 ರೂಪಾಯಿ ಕೊಡ್ತಕ್ಕಂತಾನೆ. ಮಟನು ಕೂಡ ಎಳೆ ಮಟನ್ ಚೆನ್ನಾಗಿರುತ್ತೆ ಅಲ್ಲ ಪುಟ? ಜಾಲರಿ ಬಟ್ಟೆಲ್ಲ ಮತ್ತೆಲ್ಲ ರೆಡಿ ಮಾಡ್ಕೊಳ್ಳೋಣ. ಕಾಯಿ ಸಾಕ್ಬಿಟ್ಟ ಸಾಕು, ಇಷ್ಟು ಸುಮ್ಮನೆ ಯಾಕೆ ಇಷ್ಟು ಸಾಕು. ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಸುಣ್ಸಾಕಿಟ್ಟಿದ್ವಿ. ಎಳೆ ಮಟನ್ ಅಲ್ವಾ, ಕುಕ್ಕರ್ಗೆ ಹಾಕಿದ್ದೀನಿ. ಅದರ ಮುಚ್ಚಳ ಅಂತ ಬೇಯಿಸಲ್ಲ.
ನೀಟಾಗಿ ಸುಂಡದ ಮೇಲೆ ಮಸಾಲೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಮಟನ್ ಅಂತೂ ಸೂಪರ್. ಮಟನ್ ಇವತ್ತು ಮಟನ್ ಸಾಂಬಾರೆಲ್ಲ ಮಾಡ್ತಾಯಿದ್ದೀವಿ. ಇವತ್ತು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಹಾಗೆಯೇ ಸ್ವಲ್ಪ ರೆಸ್ಟ್ ಮಾಡಿ ಕೂಡ ಎದ್ದಾಯಿತು. ಬುಜ್ಜಿ ಬೇಬಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಯಾಕೆ ಅವನು ಮಾವಿನಣ್ಣೆಲ್ಲ ತಿಂದಿದ್ದಾನಲ್ವ, ಹಾಗಾಗಿ ಪದೇ ಪದೇ ವಾಶ್ರೂಮ್ಗೆ ಹೋಗ್ತಾನೆ ಇದ್ದ. ಹಂಗಾಗಿ ಹಾಸ್ಪಿಟಲ್ ಕರ್ಕೊಂಡೋಗಿ ಕೂಡ ಈ ಬೇಸಿಗೆ ಬೇರೆ ಬಿಸಿಲು ನಿಜವಾಗ್ಲೂ ಭಯ ಆಗುತ್ತೆ ಏನು ಎತ್ತು ಅಂತ ಹೇಳ್ಬಿಟ್ಟು ಅವ್ನು ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಬಂದರು. ಸೊ ಈ ಶೈಲಿಬ್ರು ಕೂಡ ನಾನು ಸ್ವಲ್ಪ ಹೊತ್ತು ಮಲಗಿದ್ದು ನಿದ್ದೆ ಮಾಡಲಿಲ್ಲ, ಹಾಗೆ ರೆಸ್ಟ್ ಮಾಡ್ತಾಯಿದ್ದೆ. ಯಾಕೆಂದರೆ ಬೆಳಗ್ಗೆ ಟೈಮ್ ಮಲಗಿದ್ರೆ ಸಂಜೆ ನಿದ್ದೆ ನಿಜವಾಗ್ಲೂ ಬರೋಲ್ಲ. ನಾನು ನಿದ್ದೆ ನಾನು ಹೋಗಿನೇ ಈಗ ಆಲ್ರೆಡಿ ಎದ್ದಾಯಿದ್ದೀನಿ, ಮೇಲಾಗಿದೆ. ಕಣ್ಣಾಗ ಕರೆಕ್ಟಾಗಿ ನಿದ್ದೆ ಮಾಡ್ತಿಲ್ಲ. ನೋಡ್ತಾ ಇರೋದು ಮುಖೆಲ್ಲ ಒಂಥರ ಫುಲ್ ಎಲ್ಲ ಬ್ಲ್ಯಾಕ್ ಆದಂಗೆ ಆಗಿದೆ. ನಂದು ಕಣ್ಣಾಗ ಕರೆಕ್ಟಾಗಿ ನಿದ್ದೆ ಬರ್ತಾನೇ ಇಲ್ಲ. ಹಂಗಾಗಿ ನಾನು ಮಧ್ಯಾಹ್ನ ಟೈಮ್ ಮಲಗೋದು ಇಲ್ಲ. ಇವಾಗ ನೆನ್ನೆ ಅಂತೂ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ, ಇನ್ನು ಹಂಗಾಗಿ ನೆನ್ನೆ ನೈಟ್ ಅಂತೂ ಪೂರ ನಿದ್ದೆ ಮಾಡಿಲ್ಲ. ಸ್ವಲ್ಪ ಹೊತ್ತು ಬುಜ್ಜಿ ಬೇಬಿನ ಆಟ ಆಡ್ಸೋಣ ಹೊರಗಡೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೀನಿ. ಸುನಿಲ್ ಜಿಮ್ಗೆ ಹೋದರು. ಸೈಲು ಕೂಡ ಟ್ರೀಟ್ಮೆಂಟ್ ತಗೊಳ್ತಿರೋದ್ರೆ ಗೊತ್ತಲ್ಲ, ಅವಳದೇನೋ ಅದು ಕುಡಿದ್ಬಿಟ್ಟು ಅವಳಿಗೂ ಕೂಡ ಪದೇ ಪದೇ ಅವಳು ವಾಶ್ರೂಮ್ಗೆ ಹೋಗ್ತಾಯಿದ್ದಾಳೆ. ಏನೋ ಮಾಡೋಂಗಿಲ್ಲ, ಇದೆಲ್ಲ ಸಣ್ಣ ಪುಟ್ಟ ಇದ್ದದೆ ಅಲ್ವಾ. ಹಾಗಾಗಿ ಬುಜ್ಜಿಮ್ಮ ಬುಜ್ಜಿ ಬೇಬಿ ನೋಡಿ ನಿಮ್ಮ ಅನ್ಕೊಂಡು ಕುಂತಿದ್ದಾನೆ. ಅವನಿಗೆ ಯೂನಿಫಾರ್ಮ್ ಎಲ್ಲ ಅಳತೆ ಕೊಡೋಕೆ ಹೋಗ್ತಿದ್ದಾರೆ. ಬುಜ್ಜಿ ಬೇಬಿದು ಅಡ್ಮಿಷನ್ ಕೂಡ ಆಯಿತು. ಇವಾಗ ಬುಜ್ಜಿ ಬೇಬಿ LKG. ಅಲ್ಲ ಬುಜ್ಜಿ ನೀನು LKGನಾ? LKGನಾ? 3 KGನಾ LKGನಾ? 3 KG ಅಲ್ಲ ಕಣ, ಮುಗೀತು ನಿಂದು 3 KG. ಸುನಿಲ್ ಅಂತೂ ಒಳ್ಳೆ ಟೈಮ್ಗೆ ಈ ಸತಿ ರಾಜ್ಯಕ್ಕೆ ಬಂದಿದ್ದಾರೆ. ಯಾಕೆ ಅಂದರೆ ಅವ್ರ ಆ್ಯನಿವರ್ಸರಿ ಆಗ್ಬೋದು, ಮಗನ ಬರ್ತ್ಡೇ ಆಗ್ಬೋದು, ಮಗನ ಎಜುಕೇಷನ್ ಬಗ್ಗೆ ಓಡಾಡ್ಕೊಂಡು ಮಾಡೋದಾಗ್ಬೋದು, ಎಲ್ಲ ಅವ್ರ ತಲೆ ಮೇಲೆ ಇದೆ. ಆ ಥರ ಇದ್ರೇ ಒಂದು ಖುಷಿ. ಎಲ್ಲಕ್ಕೂ ಹೆಣ್ಮಕ್ಳು ಓಡಾಡಬೇಕು ಅಂದರೆ ಬೇಜಾರಾಗುತ್ತೆ ಅಲ್ವಾ. ಶೈಲುಗಂತೂ ಹೆಂಗೋ ಅದೆಲ್ಲ ತಪ್ಪಲ್ಲಪ್ಪ ಅನ್ನಂಗಾಗಿದೆ ಸುನೀರೋದ್ರಿಂದ. ಹಾಸ್ಪಿಟ್ಲಲ್ಲಿ ನೆನ್ನೆ ಮಮ್ಮಿ ಒಬ್ರು ರಿಸೆಪ್ಷನ್ ಅಲ್ಲಿ ಇದ್ದಾರ ಅವ್ರ ಅಣ್ಣ ಸುನೀಲ್ ಫ್ರೆಂಡ್ ಆಗ್ಬೇಕಂತ. ಎಲ್ಲೆಲ್ಲೋ ಹೋದ್ರೆ ನೀನು ಫಾಲೋವರ್ಸ್ ಅಂತೀಯ. ಮತ್ತು ಮಾರ್ನಿಂಗ್ ನಾನು ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಅಂದರೆ ಮಳೆ ಬಂತು, ಕತ್ಲಾಯಿತು ಅಂತ ಹೇಳ್ಬಿಟ್ಟು ನಾನು ವ್ಲಾಗ್ ಅಷ್ಟಕ್ಕೆ ಎಂಡ್ ಮಾಡಿದೆ. ಇವತ್ತು ಬೆಳಗ್ಗೆನೇ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು. ಅಯ್ಯೋ ಏನೇ ಇದು ಕಟ್ಟಿಂಗ್ ತರಲ ನನ್ನ ಮಗಳ. ಈರುಳ್ಳಿ ಕಟ್ ಮಾಡ್ತಿದ್ದೆ, ಕೈ ಕಟ್ ಮಾಡ್ತಾ ಇರ್ತೀನಿ. ಮೊದಲು ಅದಕ್ಕೊಂದು ಬ್ಯಾಂಡೇಜ್ ಹಾಕು. ಈರುಳ್ಳಿ ಕಟ್ ಮಾಡ್ತೀನಿ ಅಂತ ಬ್ರೆಡ್ ಕಟ್ ಮಾಡ್ಕೊಂಡ್ರೆ ಲೇ ಬಟ್ಟೆ ಕಟ್ಟೋದಕ್ಕೆ ಬ್ಲಡ್ ಬರಬಾರ್ದು. ಬ್ಲಡ್ ಎಲ್ಲ ಇಲ್ಲಿ ನಿಂತೋಗಿದೆ. ಹೊಂಟಾಯ್ತಾ? ವೆಜಿಟೇಬಲ್ ಉಪ್ಪಿಟ್ಟು ನಮ್ಮನೆ ಇವತ್ತು. ಅದೇನದು ನ್ಯೂಡಲ್ಲ ಬುಜ್ಜಿ ದಿನ ತಂದಿರ್ತಾನೆ, ಮಾಡ್ತಾ ಇಲ್ಲ ಅಷ್ಟೇ. ಮಾಡ್ಕೊಡ್ಬೇಡ ಸರಿ ಇಲ್ಲ ಅಂತ ಸ್ವಲ್ಪ. ಉಪ್ಪಿಟ್ಟು ಅಂದರೆ ಎಣ್ಣೆ ತುಪ್ಪ ಎಲ್ಲ ಸ್ವಲ್ಪ ಜಾಸ್ತಿ ಬೇಕು ನಮಗೆ, ಇಲ್ಲಾಂದರೆ ಉಪ್ಪಿಟ್ಟು ಅದು ತಿನ್ನೋಕ್ಕಾಗಲ್ಲ. ಉಪ್ಪಿಟ್ಟು ಹೋಗ್ಬಿಟ್ಟು ಕಾಂಕ್ರೀಟ್ ಹಾಕಿ ಇನ್ನೂ ಸ್ವಲ್ಪ ತುಪ್ಪ, ಕಾಂಕ್ರೀಟ್ ಆಗ್ಬಿಡುತ್ತೆ. ಹಾಕವಾ ಏನ್ರಿ ಕುಡ್ದನ ಇವನು ಬೂಸ್ಟ್ ಕುಡ್ದ ಬುಜ್ಜಿ ಸಾಕೋ ಎಣ್ಣೆ. ಏನದು? ವಾಟ್ಸ್ ಯುವರ್ ನೇಮ್? ಸುನಿಲ್ ಸಣ್ಣ. ಗುಡ್. ವಾಟ್ಸ್ ಯುವರ್ ಫಾದರ್ ನೇಮ್? ಸುನಿಲ್ ಎಸ್ಪಿಯಾ? ನೀರು ರೆಡಿ ಸುಸುಲ್ಲ. ಅವನೇನು ಸುಶು ಮಾಡ್ಕೋತಾನ ಬುಜ್ಜಿ ಬೇಬಿ? ನಮ್ಮ ಬುಜ್ಜಿ ಬೇಬಿ ಸುಸು 3 ತಿಂಗಳು ಮಗುನಲ್ಲಿ ಆಸ್ತಿ ಮೇಲೆ ಮಾಡೋದು ಬಿಟ್ಟು ಬಿಟ್ಟ. ಯಾರೋ ಒಬ್ರು JSS ಹಾಸ್ಪಿಟಲ್ ಇಂದ ಇವರ ಸ್ಕೂಲಿಂದ ಇದು ಮಾಡಿದ್ರು, ಹಾಸ್ಪಿಟಲ್ಗೆ ಲಿಂಕ್ ಮಾಡಿಸ್ತಾರೆ ಮಕ್ಕಳು ಡಾಕ್ಟರ್. ಅವ್ರು ಕಾಲ್ ಮಾಡಿದ್ರು ಇವಾಗ ಒಂದು 4-5 ದಿನದಲ್ಲಿ. ನಿಮ್ಮ ಮಗು ಏನಾದ್ರು ಬೆಡ್ ಅಲ್ಲೇ ಸುಸು ಮಾಡ್ಕೊಳ್ಳುತ್ತಾ, ಇಲ್ಲ ಆಕ್ಟಿವ್ ಇರಲ್ವಾ, ಕಿರಿಕಿರಿ ಮಾಡುತ್ತಾ? ಅಯ್ಯೋ ಮಕ್ಕಳ ಜೊತೆ ಆಟ ಆಡ್ತಾನ, ಇಲ್ಲ ಒಬ್ಬೊಬ್ನೇ ಆಟ ಆಡಕ್ ಇಷ್ಟಪಡ್ತಾನ? ಮಕ್ಳಿಗೆ ಶೇರಿಂಗ್ ಮಾಡಕ್ ಇಷ್ಟಪಡ್ತಾನ, ಇಲ್ಲ ಒಬ್ಬೊಬ್ನೇ ಕೂತ್ಕೊಂಡು? ಮಕ್ಕಳಿಗೆಲ್ಲನೂ ಹಂಚ್ಬಿಟ್ಟು ತಿಂತಾನೆ, ಬೆಡ್ ಮೇಲೆ ಸುಸು ಮಾಡಲ್ಲ. ಮಕ್ಕಳ ಜೊತೆ ಆಟ ಆಡೋಕೆ ಇಷ್ಟಪಡ್ತಾನೆ, ಮಾಡೋ ಕೆಲಸ ಎಲ್ಲ ನುಡ್ಗ ಅವನೇ ಮಾಡ್ತೀನಿ ಅಂತಾನೆ. ಯಾಕೆ ಅಂದ್ರೆ ಮಕ್ಳ ಬಗ್ಗೆ ತಿಳ್ಕೊಳಕ್ಕೆ ಏನಾದ್ರು ಆ ಥರ ಡಲ್ ಇರೋ ಮಕ್ಕಳನ್ನ ಕರೆಸ್ತಾರೆ ಹಾಸ್ಪಿಟ್ಲಿಗೆ. ಯಾವುದೂ ಇಲ್ಲ, ನೀವು ಹೇಳಿದ್ದು ಒಂದೂ ಇಲ್ಲ ಅನ್ಬೇಕಿತ್ತು. ಕಡಲೆಬೇಳೆ ಕೊಡ ಹಸಿ, ಕಡಲೆಬೇಳೆ ಹಾಕ. ಅಯ್ಯೋ ನಮ್ಮ ಬುಜ್ಜಿ ಅಂತೂ ತುಂಬಾ ಆ್ಯಕ್ಟಿವ್. ಇಲ್ಲಿ ಕೇಳ್ತಾ ಇರೋದು ಏನು ಹೊಟ್ಟೆ ನೋವು ಕರ್ಕೊಂಡಿದ್ದೀರಿ, ಇಷ್ಟೊಂದು ಆ್ಯಕ್ಟಿವ್ ಆಗಿದ್ದಾನಲ್ಲ ಇವನು ಅಂತ. ಅವನಂತೂ ಎನಿ ಟೈಮ್ ಆ್ಯಕ್ಟಿವ್ ಆಗೇ ಇರ್ತಾನೆ ಬುಜ್ಜಿ ಬೇಬಿ ಅಂತೂ. ಬುಜ್ಜಿ ಬೇಬಿ ಎಲ್ಲವ ಆವಾಗಲೇ ಅವನು
3 ತಿಂಗಳ ಮಗುನಿಗೆ ಡೈಪರ್ ತೆಗೆದ್ಬಿಟ್ಟೋದು ಅವನಿಗೆ. ಅದೇನೋ ಒಂದು ಹಂಗೆ ಇವಾಗಲೂ ಅವ್ನು ನೈಟ್ ಬರೀ ಹೇಳ್ಸೋದೇ ಇಲ್ವಲ್ಲ. ಅವ್ನು ಹೇಳ್ಸೋದೇ ಇಲ್ಲ ಅವ್ನಿಗೇನು ಮಾಡಿ. ನಾನು ಯಾವಾಗ ಉಪ್ಪಿಟ್ಟು ಮಾಡಿದ್ರು ಬನ್ಸಿ ರವೆ ಏನು ಮಾಡ್ತೀನಿ. ರವೆ ಅಂತೂ ಚೆನ್ನಾಗಿ ಹುರ್ಕಲಿಲ್ಲ ಅಂದರೆ ಬತ್ತಲ್ಲ ಉಪ್ಪಿಟ್ಟು ತಿನ್ನೋಕ್ಕೆ ಆಗಲ್ಲ, ಹಸಿ ಹಸಿ ಸ್ಮೆಲ್ ಬಂದುಬಿಡುತ್ತೆ. ಒಂದು ಸೈಡು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ, ಒಂದು ಸೈಡ್ ರವೆ ಹುರಿತಾ ಇದ್ದೀನಿ. ಮತ್ತು ಸ್ವಲ್ಪ ಕಾಳುಗಳೆಲ್ಲ ಮೊಳಕೆ ಕಟ್ಕೊಬೋಣ ಅಂತ ತುಂಬ ದಿನ ಆಯಿತು. ಅಲಸಂದೆ ಕಾಳು ಮತ್ತು ಹೆಸರು ಕಾಳು ಹಾಕು. ಮತ್ತು ಹುರುಳಿ ತುಳಸಿರೆ ಮೇಲೆ ಎಲ್ಲ ಇದೂ ಚೆನ್ನಾಗಿರೋದೆ ಅಂತ ಸಾಕಲ್ಲ. ಹಾಕು ಎಲ್ಲ ಕಾಳು ಮಿಕ್ಸಲ್ಲಿದ್ದರೆ ಚೆನ್ನಾಗೋದು. ಸಾಕಲ್ಲ. ಬೇಜಾರು 2 ತೊಗರಿ ಕಾಳು ಇದೆ. ಇದರೊಳಗಡೆ ಇನ್ನೂ ಅವರೆಕಾಳು ಹಾಕ್ಬೋದು. ಮತ್ತು ಬಟಾಣಿ ಹಾಕ್ಬೋದು. ಅದೇ ನಿಮ್ಗೆ ಇಷ್ಟ ಯಾವುದೆಲ್ಲ ಇಷ್ಟ ಆಗುತ್ತೆ ಒಂದೆರಡು. ನಿಮಗೆ ಕಾಳಲ್ಲಿ ಮೊಳಕೆ ಬರೋದು ಯಾವುದೆಲ್ಲ ಇದೆ ಎಲ್ಲ ಅವನು ಸ್ವಲ್ಪನೇ ಹಾಕತ್ತು ಅಂದರೆ ತುಂಬಾ ಒಳ್ಳೇದಲ್ವಾ. ಅಂದರೆ ಮೊಳಕೆ ಕಟ್ಬಿಟ್ಟು ಸಾಂಬಾರು ಮಾಡೋದು. ಇಷ್ಟು ನಾನು ಇವತ್ತು ಅಂದರೆ ಬೆಳಗ್ಗೆ ಟೈಮ್ ಮೊಳಕೆ ಕಟ್ಟಿದ್ರೆ ಸಂಜೆ ಎಲ್ಲ ಸೋರ್ಲು ಹಾಕ್ಬೋದು. ಇನ್ನು ನಾಳಿದ್ದು ಮಾಡಲಿಕ್ಕಂತೂ ಸಖತ್ತಾಗಿ ಬರುತ್ತೆ. ನಾಳೆಗಂತೂ ಮಾಡಲ್ಲ. ಅದಕ್ಕೆ ಇವತ್ತು ನೋಡೋಣ ಈಗ ನೆನೆ ಹಾಕೋದು ಅದು ನಾಳೆ ಬಟ್ ನಾಳೆ ತಾನೇ ಇದು ಮಾಡಬೇಕು. ಸಂಜೆಗೆ ಬುನಿ ಹಾಕ್ಬಿಟ್ರೆ ನಾಳೆ ಬೆಳಗ್ಗೆನೇ ಇದು ಮಾಡ್ತಂದರೆ ನಾಳೆ ಮಧ್ಯಾಹ್ನಕ್ಕೆ ತಾನೆ ಸ್ವಲ್ಪ ನಾಳಿದ್ದು ಮಧ್ಯಾಹ್ನಕ್ಕೆ ತಾನೇ ನಮ್ಗೆ ಮೊಳಕೆ ಕಾಳ್ಬೇಕಾಗಿರೋದು. ನಾಳೆ ಎಲ್ಲಿ ನೀವು ಇರಲ್ಲ ನಾವಿರಲ್ಲ, ನಾಳೆಗೆ ಏನಕ್ಕೆ ಮೊಳಕೆ ಕಟ್ಟೋದು. ಅದಕ್ಕೆ ಸಂಜೆ ಬುನಿ ಹಾಕ್ಬೋಣ. ಸಂಜೆ ನೆನೆಸೋಣ. ಸಂಜೆ ನೆನೆಸಿದ್ರೆ ನಾಳೆ ಬೆಳಗ್ಗೆ ಬಸ್ಬಿಟ್ರೆ ನಾಳಿದ್ದು ಮಧ್ಯಾಹ್ನದ ಹೊತ್ತಿಗೆ ಮೊಳಕೆ ಚೆನ್ನಾಗಿ ಬರುತ್ತೆ. ಈಗ ಬೇಡ, ಒಂದು ಬಟ್ಲಲ್ಲಿ ಹಾಕಿರ್ತೀನಿ. ಮತ್ತು ನಾಳೆ ತಿಂಡಿಗೇನು ಇಡ್ಲಿ ಮಾಡೋಣ ತಗೋ. ಅಕ್ಕಿ ಉದ್ದಿನ ಬೇಳೆ ಎಲ್ಲ ನೆನೆಸ್ಬೋಣ. ಇದೇ ಶೈಲಿ ಕುಡಿತಾ ಇರೋದು. ಇವತ್ತು ಇಷ್ಟು ಕುಡಿಬೇಕವ? ಅಷ್ಟು ಏನೇನು ಬುಜ್ಜಿ ಇದು ಹೆಂಗಿದೆ ಅಂತ ಹೇಳ್ತಿದ್ದಾರೆ ನೋಡಿ. ಲೂಸ್ ಮೋಷನ್ ಹೋಗ್ತಾ ಇದೆ ನನ್ನ ಮಗನಿಗೆ. ಲೂಸ್ ಮೋಷನ್ ಆಗ್ಬಿಟ್ಟಿತ್ತು ಅವಾಗ. ಹಿಂಗಿತ್ತಂತೆ. ಇದು ಬುಜ್ಜಿ ಬೇಬಿ ಲೂಸ್ ಮೋಷನ್ ಮಾಡೋಲ್ಲ ಹಂಗಿದೆ ಅಂತ ಅದನ್ನು ಕುಡಿತಿದ್ದಾಳಂತೆ. ಇವತ್ತು ಇದಿಷ್ಟನ್ನು ಕುಡಿಬೇಕು ಅಲ್ಲ, ಸ್ವಲ್ಪ ಕುಡಿಯೋದು ಓಕೆ. ಇದಿಷ್ಟನ್ನು ಹೆಂಗಪ್ಪ ಕುಡಿಯೋಕ್ಕೆ ಸಾಧ್ಯ? ನೆನ್ನೆನೇ ಅವಳು ಕುಡ್ದಿರೋದಕ್ಕೆ ಫುಲ್ಲು ಒಂಥರ ಇದಾಗಿ ಹೋಗಿದ್ಲು ರಾತ್ರಿ ಎಲ್ಲ. ಇಷ್ಟನ್ನು ಕರಗಿಸ್ಬಿಟ್ಟು ಕುಡಿಬೇಕಂತೆ. ತುಪ್ಪ ಇದೆ ಇದರಲ್ಲಿ ಎಲ್ಲ ನೋಡಿ, ನೀರು ಮಡಗಿದ್ದಾಳೆ ನೋಡಿ. ಅದನ್ನ ಇದು ಮಾಡ್ಬೇಕು, ಡಬಲ್ ಒಳಗಡೆ ಹಾಕಿ ಗ್ಲಾಸ್ ಇದೆಲ್ಲ ಪಿ ಸಿ ಬಡಿ ಹೋಗ್ಲಿಕ್ಕೆ ಏನೂ ಮಾಡೋಂಗಿಲ್ಲ. ಆಯುರ್ವೇದಿಕಲ್ಲಿ ಟ್ರೀಟ್ಮೆಂಟ್ ತಗೋತಾರೆ. ಅದರಿಂದ 1 ಡಬ್ಬನ ಎಷ್ಟು ಖಾಲಿ ಮಾಡಿದೆ? 1 ಡಬ್ಬ ಫುಲ್ ಖಾಲಿ ಆಯಿತು. 1 ಡಬ್ಬನ 3 ದಿನ ಕುಡ್ದವಳ. ಇದನ್ನು ಒಂದು ಲಾಸ್ಟ್ ಡೇ 1 ಫುಲ್ ಕುಡಿಬೇಕಾದ. ಇದು ಆದಮೇಲೆ ಮತ್ತೆ ಲೂಸ್ ಮೋಷನ್ ಕೊಡ್ತಾರೆ. ಅದು ಎಷ್ಟು ದಿನ ಆದ್ಮೇಲೆ ಮಸಾಜ್ ಇರುತ್ತೆ? ಎಷ್ಟು ದಿನ ಆದ್ಮೇಲೆ? ಇದಾದ್ಮೇಲೆ ಕಾಲ್ ಮಾಡಿ ಅಂದ್ರು. ಇದು ಇವತ್ತು ಆಗೋಗುತ್ತೆ. ಇವತ್ತು ಕೇಳ್ತೀನಿ ಸರ್ಗೆ. ಸರ್ ನಾನು ನಾಳೆ ಎಲ್ಲ ಹೋಗ್ತಾ ಇದ್ದೀವಿ. ಹಾಗಂಗಿದ್ರೆ ಶೈಲದ ಆನಿವರ್ಸರಿ. ಮತ್ತು ಅದಕ್ಕೆ ಫುಲ್ಲು ಬೇರೆ ಎಲ್ಲಿ ಹೋಗ್ತಾ ಇದ್ದಾರೆ ಹೇಳಲ್ಲ. ಪ್ಲಾನ್ ಮಾಡಿದ್ದೀವಿ. ಎಲ್ಲಿಗೆ ಹೋಗ್ತಾ ಇರೋದು? ರೆಸಾರ್ಟ್ಗೆ ಹೋಗ್ತಿದ್ದಾರೆ. ಇಬ್ಬರೇ ಹೋಗ್ತಾ ಇದ್ದಾರೆ. ಇಡ್ಬೋದು ಕಂದ, ಏನಾಗಲ್ಲ. ಅಯ್ಯೋ ಕರಗಬೇಕಷ್ಟೇ. ಕರಗುತ್ತೆ ಕಣ, ಬೇಗನೆ ಕರಗುತ್ತೆ. ಹಾಕು. ಇಲ್ಲಿ ಬನ್ನಿ, ಇಲ್ಲಿ ತೋರಿಸಿ. ಬಜ್ಜಿನ ಕರ್ಕೊಂಡು ಹೋಗ್ತಾ ಇಲ್ಲ ಅವರು. ಫುಲ್ ಇವಾಗ ಮದುವೆ 6 ವರ್ಷದ 7ನೇ ವರ್ಷ ಮದುವೆಯಾಗಿ. ಕುದೀತಾ ಇದೆ. ರವೆ ಕೊಟ್ಟಿರ್ತೀವಿ. ಇಲ್ಲಿಗೆ ಮಡಿಕೊಳ್ಳೋಣ, ಅದು ದೂರ ಆಗೋಯ್ತು. ಓಕೆ. ಫ್ಯಾಟ್ನೆಸ್ನ ಹೊರಗಡೆ ಆಗ್ತಾ ಇದೆಯಾ? ಕುಡ್ಕೊಬಿಡು ಕಣ್ಣು ಮುಚ್ಕೊಂಡು ಒಂದೇ ಸರಿ ಎಲ್ಲರನ್ನ ಸುತ್ತ ಕೂರ್ಸ್ಕೊ ಕೂತಿದೀಯಾ? ಯಾಕೆ ನಾನು ಒಬ್ಬಳು ಅನುಭವಿಸೋದು? ಯಾಕೆ ನೀವುಗಳು ನೋಡಿ ಅಂತ ನಾನು ಒಂದಿನ ಹಿಂಗೆ ಮಾಡಲೇ ಇಲ್ವಲ್ಲೇ? ನೋಡಿ ನೋಡಿ ನಾನು ಹೆಂಗೆ ಕುಡಿತೀನಿ ನೋಡಿ ಎಲ್ಲ. ಹೌದು, ಬಟ್ ಇಲ್ಲಿ ಹಿಂಗೆ ನೋಡ್ತಾ ಇದ್ರೆ ಅನ್ನಿಸ್ತದೆ. ಒಂದು ಕಣ್ಣು ಮುಚ್ಕೊಬಿಟ್ಟು ದೇವ್ರನ್ನ ನೆನೆಸ್ಕೊಬಿಟ್ಟು ನಂಜುಂಡೇಶ್ವರ ಇದು ಕಷಾಯ ಎಲ್ಲ ಇದು ನಿನ್ನ ಪ್ರಸಾದ ಅಪ್ಪ, ನಿನಗೆ ಒಳ್ಳೇದು ಮಾಡು ಅಂದ್ಬಿಟ್ಟು ಗಂಟ್ಲಿಗೆ ಬಿಡು, ನಾಲ್ಕಾಗ ಬಿಡಬೇಡ ಅಂದ್ಬಿಟ್ಟು
ಹ್ಞೂ ಕುಡಿದ್ಬಿಡ್ಬೇಕು, ಗಂಟ್ಲಿಂದ ನಾಲ್ಕಿಂದ ಈಚೆ ಬರಬಾರ್ದು. ಕೇಳಿ ನನ್ನ ಮಗುನ ಹೆಂಗೆ ಬುಜಿ. ಗುಡ್ ಗುಡ್. ತಾತನಗೋಸಿ ಕುಡ್ಸವ. ಹಾಂ ಮೂಗಿಡ್ ಕಟ್ಟೋಣ ತಾತನಿಗೆ. ಓಕೆ. ಅಯ್ಯೋ ಪುಟ ನೋಡಿ, ನೀನು ಮಾಡ್ತಾ ಇರೋ ತಪ್ಪು. ಗಂಟ್ಲ ಬಿಡು, ಮೂಗು ಮುಚ್ಕೋ. ನೀರದು ಗಂಟ್ಲು ಕಣ್ಣು ಮುಚ್ಕೊಂಡು ಮೇಕತ್ಕೋ, ಮೇಕತ್ಕವ ಇರಿ ಎದೆಲ್ಲ ಸಿಕ್ಕಾಕಂದು. ಹಂಗಂದ್ರೆ ಕುಡಿಯೋದು ಬೇಡ ಅಂತಲ್ಲ ನಿಮ್ಮಪ್ಪ. ಕುಡಿಯೋದೇ ಬೇಡ, ವಾಸಿ ಆಗ್ತಾರ ಪರವಾಗಿಲ್ಲ ಅಪ್ಪ. ಅದು ಕಚ್ಚಿಗೆ ಕುಡಿಯೋಕೆ ಜ್ಯೂಸ್ ಕೆಟ್ಟೋಗ್ಲಿಲ್ಲ, ಕಷಾಯ. ಕುಡಿದ್ಬಿಡು ಕುಡಿದ್ಬಿಡು ಕುಡಿದ್ಬಿಡು. ಒಂದೇ ಮೈ ಎತ್ತಿಬಿಡ್ಬೇಕು ಪುಟ, ಮಡ್ಗಂಗಿಲ್ಲ. ಕುಡಿದ್ಬಿಡು, ಎತ್ತಿಬಿಡು ಎತ್ತಿಬಿಡು. ನೀರು ಕುಡಿ ನೀರು ಕುಡಿ ನೀರು ಕುಡಿ ಕುಡಿ ನೀರನ್ನ. ಭಗವಂತ, ನನ್ನ ಮಗಳು ಪಡ್ತಿರೋ ಕಷ್ಟಕ್ಕೆ ರಿಸಲ್ಟು ಒಳ್ಳೆ 100ಗೆ 200% ರಿಸಲ್ಟ್ ಸಿಗಲಿ ಕಣಪ್ಪ. ನಾನು ದೇವ್ರ ಹತ್ರ ಬೇಡ್ಕತ್ತೀನಿ ಪುಟ. ಅಳ್ಬೇಡ ಕಣೆ, ಕುಡಿದು ಬಿಡೆ. 3 ದಿನ ಕುಡಿಯೋಕೆ ಹಿಂಗೆ ಆಡ್ಬೇಡ ಕಣೆ. ನಾನು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಬೇಜಾನ್ ಕಷಾಯಗಳು ಕುಡಿದ್ಬಿಡೀನಿ. ಅದ್ರ ನೋವೇನು ಅಂತ ಗೊತ್ತಿದೆ. ಕುಡಿದ್ಬಿಡು, ನೀರು ಕುಡಿದ್ಬಿಡು, ನೀರು ಕುಡಿದ್ಬಿಡು, ನೀರು ಕುಡಿದ್ಬಿಡು ಪ್ಲೀಸ್, ದಯವಿಟ್ಟು ನೀರು ಕುಡಿದ್ಬಿಡು. ನೀನೇನಾರ ನೀನು ಕುಡಿಯೋ ಬದಲು ಇನ್ನೊಬ್ರು ಕುಡ್ದಿದ್ರೆ ಸರಿಯಾಗುತ್ತೆ ನನಗೆ. ಈಗ ನಾನು ಹಳೇನೇ ತಗೋ ಕುಡಿದ್ಬಿಡೋರು. ಏನು ಬೇಡ. ಅಯ್ಯೋ ಅಯ್ಯೋ, ನಿಜ ನಿಜ ಉಯ್ಯಕ್ಕೆ ಹೋಗ್ತಿದೆ. ಏನೇ ಕೇಳಿಯಪ್ಪ, ನಿಮ್ಮ ಅವನ ಎಕ್ಸ್ಪೀರಿಯನ್ಸ್ ಕೇಳಿ ಮೊದಲು ಹೆಂಗಿತ್ತು ಏನು ಅಂತ ಹೇಳ್ತಾರೆ. ಈಗ ಅದೇ ಫ್ಲೈಟಲ್ಲಿ ಕರ್ಕೋಗಿದ್ದು ಫೀಲಲ್ಲಿ ಇದ್ರೆ ಸೇವಿಂಗ್ ಮಾಡಿಸ್ತಾ ಕುಂತ್ಬಿಟ್ಟಾರೆ. ಹ್ಞೂ ಅಳಿ ನೋಡ್ಕ ಹೇಳಿ. ಹ್ಞೂ ಫಸ್ಟ್ ಡೇ. ಓ ಅದೆಲ್ಲ ನಿಮ್ಮ ಮಾವನ ಕರ್ಕೊಂಡು ಹೋಯ್ತಿ ಮತ್ತೆ ಫ್ಲೈಟಲ್ಲಿ ಅಂತಿದ್ರಲ್ಲ, ಎಲ್ಲಿಗೆ ಹೇಳಿ ಹೇಳ್ಬಿಡಿ ಅಪ್ಪ. ನಿಮ್ಮನ್ನ ಇನ್ನೊಂದ್ಸರಿ ಫ್ಲೈಟ್ ಟಿಕೆಟ್ ಬುಕ್ ಮಾಡೋಕೆ ಮುಂಚೆ ನಿಮ್ಮ ಮಾವನ ಕೇಳ್ಕೊ ಮಾಡಿಯಪ್ಪ. ಇವಾಗ ಅದೆಲ್ಲ ಕರ್ಕೊಯ್ತೀನಿ ನಮ್ಮ ಮಾವನ ಅಂದ್ರಲ್ಲ. ಏನು ನಾನು ನಮ್ಮ ಮಾವ ಇಬ್ಬರೇ ಹೋಗ್ತೀವಿ ಅಂದ್ರಲ್ಲ. ಕಾರ್ ತಗ ಕರ್ಕೋದ್ರಂತ ನೋಡ್ರಿ. ಫ್ಲೈಟಲ್ಲಿ ಹೋಗಲ್ಲ ಅಂದ್ರಲ್ಲ ಅಂದ್ಬಿಟ್ಟು. ಇನ್ನು ಮಗಳ ಜೊತೆ ಏನೇನೋ ಹೇಳ್ತು ಕೇಳಿ. ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ತಾ ಇದ್ರು ಮಗಳ ಜೊತೆ ಅಲ್ಲೇ ಏರ್ಪೋರ್ಟಲ್ಲೇ. ನೀವು ಕಿರ್ತಿಲ್ಲ ಸದ್ಯಕ್ಕೆ. ಒಬ್ಬೊಬ್ರು ಹೆಂಗೆಲ್ಲ ರಿಯಾಕ್ಟ್ ಮಾಡ್ತಾರೆ. ಇಲ್ಲ ಅಲ್ಲಿ ಇದು ಮಾಡ್ತಾರೆ, ಒಟ್ಟಿನಲ್ಲಿ ಭಯ ಪಟ್ಕೋತಾರೆ ಅಂದ್ಬಿಟ್ಟು ಸಮಾಧಾನ ಮಾಡಕ್ಕೆ ಅಂತಾನೆ ಇರ್ತಾರೆ ಏರ್ ಹಾಸ್ಟೆಲ್ಸ್. ಹಾಂ, ಅವ್ರಿರೋದೇ ಅದಕ್ಕೇನು ಸಮಾಧಾನ ಮಾಡೋಕ್ಕೆ. ಎದ್ರಬೇಡಿ ರೀ ಅಂತ. ಬನ್ನಿ. ಅವ್ರದ್ದು ರೈಟ್ ಎಷ್ಟಾಯಿತು? ರೈಟ್ ಜಾಸ್ತಿನೇ. ಏನು ಮಾಡಲಿ, 3,000 ರೂಪಾಯಿ ಬರೀ 22. ನನಗೆ 140 ರೂಪಾಯಿ ಅಷ್ಟೇ. 50 ರೂಪಾಯಿ ಮಾರ್ಕೆಟ್ ಬಂದು ಏನು ಬರಲ್ಲ ಅಷ್ಟೇ. ಡೈಲಿ ಬರ್ತೀನಿ ನಿಮ್ಮ ಮನೆ ಹತ್ರ. ಅಂದರೆ ನಮ್ಮದು ಫ್ರಿಜ್ ಇದೆಯಲ್ಲ, ನಾವು ತರೋ ಒಂದು ತಿಂಗಳು ಬರೋಷ್ಟು ತಂದು ಮಡಿಕೊಬಿಡ್ತೀವಿ. ಇವತ್ತು ಸಂಜೆ ಒಂದು ಫಂಕ್ಷನ್ ಇದೆ, ನಾಳೆ ಒಂದು ಫಂಕ್ಷನ್ ಇದೆ, ಅದಕ್ಕೆ ಇಷ್ಟು ಹೂವು ತಗೊಂಡ್ರೆ ನಾನು. ಇಲ್ಲ ತಗೊಳ್ತಿರಲ್ಲ. ರೋಸ್ ಹೆಂಗೆ ಎಲ್ಲ ಅರಳೋಗಿದೆಯಲ್ಲ ಆಲ್ರೆಡಿ. ಇವಾಗಲೇ ನನಗೆ ಚೆನ್ನಾಗಿರೋದು ಕೊಡಬೇಕು. ಮತ್ತು ಇದು ಒಂದು ಅರ್ಧ ಬೇಕು, ಒಂದು 50 ರೂಪಾಯಿಗೆ. ಅರ್ಧ 80 ಮರದ 70ಗೆ ಕೊಡ್ತೀನಿ. ತಗೋತಿದ್ರೆ ಅಂದ್ಬಿಟ್ಟು 10 ರೂಪಾಯಿ ಕಮ್ಮಿ ಕೊಡ್ತಾಯಿದ್ದೀನಿ. 85. ಇದು ಚೆನ್ನಾಗಿದೆಯಾ? ಆಲೆ ಎಲ್ಲ ಒಣಗೋಗಿದೆ. ಎಷ್ಟು ತುಲ್ಲೆ? ಒಂದು 50ಕ್ಕೆ ಸಾಕು. ಆಮೇಲೆ ಕಡಿಮೆ ಆಗುತ್ತೆ ತಗೊಳವ. ಕಡಿಮೆ ಇಲ್ಲ, 2 ಮಂತ್ ಆಯಿತು ಇವಾಗ. ಆಗಲಿ, ನೀನು ಬಸವನ ಜಯಂತಿ ಕಳೆದ್ರೆ ಕಡಿಮೆ ಆಗುತ್ತೆ. ಈಗ ಸಾಕು ಈಗ ಸದ್ಯಕ್ಕೆ. ನೋಡಿ ಇಷ್ಟು ಹೋಗಿ ಎಷ್ಟೊಂದು ದುಡ್ಡಾಗಿದೆ ಅಂತ. ಇದೇ 50 ರೂಪಾಯಿ ಪುಟ್ಟ ಇಷ್ಟೇ. ಅದಕ್ಕೆ ತಗೊಬಿಟ್ಟೆ ನಾನು. 50 ಫ್ರಿಜ್ಜಲ್ಲಿ ಇಟ್ಬಿಡು, ಸಾಯಂಕಾಲಕ್ಕೆ ನಾಳೆಗೆ 2 ಆಗುತ್ತೆ ನನಗೆ. 130 ರೂಪಾಯಿ ಕೊಡಿದ್ದು. ಇದೆಲ್ಲ ರೆಡಿ ಮಾಡ್ತೀನಿ ಅವ್ರ ಮನೆಯಲ್ಲ. ಓಕೆ ಬಾಯ್. ನಾನು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.